ಕನಕಗಿರಿಯಲ್ಲಿ ವೀಕ್ಷಕರ 5 ದಿನದ ಪ್ರವಾಸ ಮುಕ್ತಾಯಗೊಳ್ತು. ಸ್ವಲ್ಪ ರಿಲ್ಯಾಕ್ಸೇಷನ್ ಬೇಕು ಅನ್ನಿಸ್ತು. ಇಲ್ಲಿ ಉಳ್ಕೊಳ್ಬೇಕು ಮತ್ತು ರಿಲ್ಯಾಕ್ಸೇಷನ್ ಬೇಕು, ಅದ್ರ ಜೊತೆಗೆ ಕನಕಗಿರಿ ಸುತ್ತಮುತ್ತ ಇರುವಂಥ ಪ್ರೇಕ್ಷಣೀಯ ಸ್ಥಳಗಳನ್ನ ನೋಡಬೇಕು ಅಂತ ಹೇಳಿದವ್ರಿಗೆ ಇಲ್ಲಿ ಇರೋದೊಂದೇ ರೆಸಾರ್ಟ್, ಅದೇ ಬಿರ್ಲಾ ಜಂಗಲ್ ರೆಸಾರ್ಟ್. ನಾನು ಇವತ್ತು ಎಕ್ಸ್ಪ್ಲೋರ್ ಮಾಡೋಕೆ ಹೊರಟಿರೋ ಜಾಗನೇ ಬಿರ್ಲಾ ಜಂಗಲ್ ರೆಸಾರ್ಟ್. ಕನಕಗಿರಿಯಿಂದ ಈ ರೆಸಾರ್ಟ್ 500 ಮೀಟರ್ಸ್ ಇದೆ. ಕನಕಗಿರಿ ಕೊಪ್ಪಳ ಜಿಲ್ಲೆಯಲ್ಲಿ ಬರುವಂಥ ಒಂದು ಪ್ರಮುಖ ತಾಲೂಕು. ಬನ್ನಿ ಹಾಗಾದ್ರೆ ಅಲ್ಲಿ ಕರ್ಕೊಂಡು ಹೋಗ್ತೀನಿ. ಲೆಟ್ಸ್ ಸ್ಟಾರ್ಟ್ ದ ಡ್ರೈವ್. ಫಸ್ಟ್ ಇವಾಗ ಒಳಗಡೆ ಎಂಟ್ರಿ ಆದ ತಕ್ಷಣ ಒಂದು ಆರ್ಚ್ ಸಿಗುತ್ತೆ. ಆರ್ಚ್ ನೋಡಿದ ತಕ್ಷಣ ನಮಗೆ ಗೊತ್ತಾಗುತ್ತೆ ನಾವು ಬಿರ್ಲಾ ಜಂಗಲ್ ರೆಸಾರ್ಟಿಗೆ ಎಂಟ್ರಿ ಆಗ್ತಾ ಇದ್ದೀವಿ ಅಂತ. ಆ ಕಡೆ ನೋಡ್ಬೋದು ಎಷ್ಟು ಗ್ರೀನರಿ ಇದೆ ಅಂತ. ಫಸ್ಟ್ ನಮಗೆ ಸ್ಟಾರ್ಟಿಂಗ್ ಸಿಗದೆ ರೈಟ್ ಸೈಡಲ್ಲಿ ಪಾರ್ಕಿಂಗ್ ಪ್ಲೇಸ್. ಇವಾಗ ಪಾರ್ಕ್ ಮಾಡಿ ಉಳಿದಿದ್ದನ್ನ ಎಲ್ಲ ಎಕ್ಸ್ಪ್ಲೋರ್ ಮಾಡ್ತೀನಿ ಬನ್ನಿ. ಇಲ್ಲಿ ಸರಿಸುಮಾರು 200ಕ್ಕಿಂತ ಹೆಚ್ಚು ಕಾರುಗಳನ್ನ ಪಾರ್ಕಿಂಗ್ ಮಾಡಬಹುದು. ಬಿರ್ಲಾ ಜಂಗಲ್ ರೆಸಾರ್ಟ್ ಅಲ್ಲಿ ಎಂಟ್ರಿ ಆದ ತಕ್ಷಣ ವಾಟರ್ ಪಾರ್ಕ್ ಇದೆ, ಅದ್ರ ಜೊತೆಗೆ ಫ್ಯಾಮಿಲಿ ರೆಸ್ಟೋರೆಂಟ್, ಅದರಲ್ಲೂ ಪ್ಯೂರ್ ವೆಜ್, ರೈನ್ ಡ್ಯಾನ್ಸ್, ಫಂಕ್ಷನಲ್ ಹಾಲ್ ಇದೆ, ಅದ್ರ ಜೊತೆಗೆ ಫೈರ್ ಕ್ಯಾಂಪ್ ಕೂಡ ಇದೆ. ಸಂಜೆ ಟೈಮು ಮತ್ತು ನೈಟ್ ಟೈಮಲ್ಲಿ ಕೂಡ ನೀವು ಡ್ಯಾನ್ಸ್ ಮಾಡಿ ಫೈರ್ ಕ್ಯಾಂಪ್ನ ಎಂಜಾಯ್ ಮಾಡ್ಬೋದು. ಅದ್ರ ಜೊತೆಗೆ ರೂಮ್ಸ್ ಇದೆ, ಅದ್ರ ಜೊತೆ ಸ್ಪಾ ಇದೆ. ಇಂಥ ತಾಲೂಕು ಮಟ್ಟದಲ್ಲಿ ಸ್ಪಾ ಬೆಸ್ಟ್ ರಿಲ್ಯಾಕ್ಸೇಷನ್ ಸಿಗುತ್ತೆ. ಅದ್ರ ಜೊತೆಗೆ ರೆಸ್ಟೋರೆಂಟ್ ಕೂಡ. ಜೊತೆಗೆ ಇಲ್ಲಿ ಮಕ್ಕಳು ಆಟ ಆಡ್ಲಿಕ್ಕೆ ಅಮ್ಯೂಸ್ಮೆಂಟ್ ಪಾರ್ಕ್ ಕೂಡ ಇದೆ. ಮಕ್ಕಳಿಗೆ ಆಟ ಆಡ್ಲಿಕ್ಕೆ 1 ಎಕರೆಯಲ್ಲಿ ಸ್ಪೇಸ್ ಕೂಡ ಕೊಟ್ಟಿದ್ದಾರೆ. ನೀವು ನನ್ನ ಪಕ್ಕದಲ್ಲಿ ನೀವು ನೋಡ್ಬೋದು ರಾಕ್ ಕ್ಲೈಂಬಿಂಗ್ ಮಾದರಿಯಲ್ಲಿ ರೋಪ್ ಕ್ಲೈಂಬಿಂಗ್ ಮಾಡಿದ್ದಾರೆ. ಮಕ್ಕಳು ಬಂದು ಇಲ್ಲಿ ಎಂಜಾಯ್ಮೆಂಟ್ ಮಾಡಬಹುದು. ಬಿರ್ಲಾ ಜಂಗಲ್ ರೆಸಾರ್ಟಲ್ಲಿ ನೀವು ಬಂದು ಸ್ಟೇ ಮಾತ್ರ ಅಲ್ಲ, ಇಲ್ಲಿ ನಿಮ್ಮ ಬರ್ಡೇ ಪಾರ್ಟೀಸ್ ಆಗಿರ್ಬೋದು, ಫ್ರೆಂಡ್ಸು ಗೆಟ್ ಟುಗೆದರ್ ಆಗಿರ್ಬೋದು, ಅದ್ರ ಜೊತೆಗೆ ವೆಡ್ಡಿಂಗ್ ಆ್ಯನಿವರ್ಸರಿ ಡೇ ಆಗಿರ್ಬೋದು, ಎಲ್ಲನೂ ಕೂಡ ಬ್ಯೂಟಿಫುಲ್ಲಾಗಿ ಸೆಲೆಬ್ರೇಷನ್ ಮಾಡ್ಬೋದು. ಅದ್ರ ಜೊತೆಗೆ ಹಿಂದೆ ಪ್ರೊಜೆಕ್ಟರ್ ಕೂಡ ಇದೆ. ಅಲ್ಲಿ ನಿಮಗೆ ಯಾವ ಥೀಮ್ ಬೇಕೋ ಆ ರೀತಿ ಪ್ರೊಜೆಕ್ಟರ್ ಕೂಡ ಡಿಸ್ಪ್ಲೇ ಮಾಡಿಕೊಡ್ತಾರೆ. ಎಂಜಾಯ್ ಮಾಡ್ಕೊಂಡು ಬ್ಯೂಟಿಫುಲ್ಲಾಗಿ ಕೂತ್ಕೊಂಡು ಊಟ ಮಾಡ್ಕೊಂಡು ಮನೆ ಮಂದಿ ಎಲ್ಲ ಆರಾಮ್ಸೆ ಇಲ್ಲಿ ಟೈಮ್ನ ಸ್ಪೆಂಡ್ ಮಾಡ್ಬೋದು. ಬಿರ್ಲಾ ಜಂಗಲ್ ರೆಸಾರ್ಟಲ್ಲಿ ಐಸ್ ಕ್ರೀಮ್ ಮತ್ತು ಕೂಲ್ ಡ್ರಿಂಕ್ಸ್ ಕೂಡ ಅವೈಲೇಬಲ್ ಇದೆ. ನೀವು ಕೂಡ ಇಲ್ಲಿ ಕೂತ್ಕೊಂಡು ಚಿಲ್ ಮಾಡ್ಬೋದು. ಬಿರ್ಲಾ ಜಂಗಲ್ ರೆಸಾರ್ಟಲ್ಲಿ AC ರೂಮ್ ಕೂಡ ಇದೆ, ವಿತೌಟ್ AC ರೂಮ್ ಕೂಡ ಸಿಗುತ್ತೆ ನಿಮಗೆ. ಅದ್ರ ಜೊತೆ ರೂಮ್ ಒಳಗಡೆ ಹೋದರೆ ವಾವ್ ಫೀಲಿಂಗ್ ಬರುತ್ತೆ. ಸಿಟ್ಟಿಂಗ್ ಪೋರ್ಷನ್ ಕೂಡ ಸಪ್ರೇಟಾಗಿ ಬರುತ್ತೆ. ಸಪ್ರೇಟ್ ಸೋಫಾ ಸೆಟ್ ಕೂಡ ಇದೆ, ರೀಡಿಂಗ್ ಟೇಬಲ್ ಕೂಡ ಇದೆ. ಅದ್ರ ಜೊತೆಗೆ 2 ಬೆಡ್ ಸಿಗುತ್ತೆ, ಸಿಂಗಲ್ ಬೆಡ್ ಸಿಗುತ್ತೆ. ವಿಶಾಲವಾದಂಥ ಟಾಯ್ಲೆಟ್ಸ್ ಕೂಡ ಇದೆ. ಇಲ್ಲಿ ಬಂದರೆ ನೀವು ಎಂಜಾಯ್ ಮಾಡಿಕೊಂಡು ಆರಾಮಾಗಿ ನಿದ್ದೆ ಮಾಡಿಕೊಂಡು ಕಾಫಿ ತಿಂಡಿ ಎಲ್ಲ ತಿಂದ್ಕೊಂಡು ಹೋಗ್ಬೋದು. ಇಲ್ಲಿ ಬಂದರೆ ಪ್ರತಿ ಒಂದು ರೂಮ್ ಕೂಡ ಫುಲ್ ಗ್ರೀನರಿಯಿಂದ ಕವರ್ ಆಗಿದೆ. ಮರಗಿಡಗಳನ್ನ ನೋಡ್ಬೋದು. ಅದ್ರ ಜೊತೆಗೆ ಇಲ್ಲಿ ಬಂದಾಗ ಗಾಳಿ ಬೆಳಕು ಎಲ್ಲ ರೂಮಲ್ಲಿ ಸಖತ್ತಾಗಿ ಸಿಗುತ್ತೆ. ಇಲ್ಲಿ ಬಂದಾಗ ನಿಮಗೆ ಮಲೆನಾಡಿಗೆ ಹೋದಷ್ಟು ಫೀಲ್ ಆಗುತ್ತೆ. ಇದು ಮಲೆನಾಡಲ್ಲ, ಕೊಪ್ಪಳ ಜಿಲ್ಲೆ ಕನಕಗಿರಿ ತಾಲೂಕಲ್ಲಿರುವಂತಹ ಬಿರ್ಲಾ ಜಂಗಲ್ ರೆಸಾರ್ಟ್. ಈ ರೆಸಾರ್ಟಲ್ಲಿ ನಿಮಗೆ 2 ಥರ ಪ್ಯಾಕೇಜಸ್ ಸಿಗುತ್ತೆ. ಒಂದು ಇಲ್ಲಿ ಬಂದು ಸ್ಟೇ ಮಾಡ್ಕೊಂಡು ಹೋಗ್ಬೋದು. ಅದ್ರ ಜೊತೆಗೆ ನೀವು ಸ್ಟೇ ಮಾಡೋಕ್ಕಾಗಲ್ಲ, ಇಲ್ಲೇ ಸುತ್ತಮುತ್ತ ಇರೋದು ಬೆಳಗಿಂದ ಸಂಜೆವರೆಗೂ ಕೂಡ ವಾಟರ್ ಪಾರ್ಕ್ ಇದೆ, ಅದ್ರ ಜೊತೆಗೆ ರೈನ್ ಡ್ಯಾನ್ಸ್ ಇದೆ, ಫೈರ್ ಕ್ಯಾಂಪ್ ಇದೆ, ಅದ್ರ ಜೊತೆಗೆ ಔಟ್ಡೋರ್ ಗೇಮಿಂಗ್ಸ್ ಕೂಡ ಇದೆ. ಬ್ಯೂಟಿಫುಲ್ ಅಮ್ಯೂಸ್ಮೆಂಟ್ ಪಾರ್ಕಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಚಿಲ್ ಮಾಡ್ಕೊಂಡು ಹೋಗ್ಬೋದು.
ಈ ರೆಸಾರ್ಟ್ನಲ್ಲಿ ನಾವು ದಿನಪೂರ್ತಿ ಎಂಜಾಯ್ ಮಾಡುವಂಥ ಜಾಗ ಸ್ವಿಮ್ಮಿಂಗ್ ಪೂಲ್. ಅಲ್ಲಿಗೆ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಆ್ಯಂಡ್ ಫೈನಲಿ ನಮಗೆ ಸಿಕ್ಕಿದ್ದಾರೆ ಗಂಗಾಧರ್ ಸಜ್ಜನ್ ಅವರು, ಈ ರೆಸಾರ್ಟ್ನ ಓನರು. ಇಲ್ಲಿ ಕನಕಗಿರಿಯಲ್ಲಿ ಈ ಥರ ಬ್ಯೂಟಿಫುಲ್ ರೆಸಾರ್ಟ್ ಕಟ್ಟಲಿಕ್ಕೆ ಅವರಿಗೆ ಯಾವ ರೀತಿ ಥಾಟ್ ಬಂತಂತ ಕೇಳೋಣ. ಹಲೋ ಸರ್, ನಮಸ್ತೆ. ಹೇಗಿದ್ದೀರಾ ಸರ್? ನಿಮ್ಮ ಬಿರ್ಲಾ ಜಂಗಲ್ ರೆಸಾರ್ಟ್ ನೋಡಿ ತುಂಬ ಖುಷಿ ಆಯಿತು. ಯಾಕೆಂದರೆ ಒಬ್ಬರು ಬಂದರೆ ಎಂಜಾಯ್ಮೆಂಟ್ ಮಾಡಿಕೊಂಡು ರಿಲ್ಯಾಕ್ಸೇಷನ್ ಮಾಡ್ಕೊಂಡು ಹೊರಗಡೆ ಹೋಗ್ಬೋದು. ಆದರೆ ಇಂಥ ತಾಲೂಕು ಮಟ್ಟದಲ್ಲಿ ನಿಮಗೆ ಇಷ್ಟೊಂದು ಫೆಸಿಲಿಟೀಸ್ ಆಗಿರುವಂಥ ರೆಸಾರ್ಟ್ ಕಟ್ಟಲಿಕ್ಕೆ ಯೋಚನೆ ಬಂದಿದ್ದಾದರೂ ಹೇಗೆ ಸರ್? ಅನಿಸಿದ್ದಾರೆ ಅವರೆಲ್ಲ ನನಗೆ ಸ್ಕೋಪ್ ಮಾಡಿದ್ದಾರೆ. ಎಲ್ಲ ಹಿಂಗೆ ಮಾಡಲ್ಲಿ ಹಂಪಿ ನಿಯರ್ ಆಗುತ್ತೆ ರಿಸಾರ್ಟ್ ಮಾಡಂತೇಳಿ. ಕೊಪ್ಪಳ ಜಿಲ್ಲೆಯಲ್ಲಿ ಅತ್ಯಂತ ದೊಡ್ಡ ರಿಸಾರ್ಟ್ ಇದು ಬಿರ್ಲಾ ಜಂಗಲ್ ರಿಸಾರ್ಟು. ಇಲ್ಲಿ ವಾಟರ್ ಪಾರ್ಕ್ ಇದೆ, ರೂಮ್ಸ್ ಇದೆ, ಫಂಕ್ಷನ್ ಹಾಲ್ ಇದೆ. 10 ಎಕರೆಯಲ್ಲಿ ಎಲ್ಲ ಡ್ರೈ ಗೇಮ್ಸು, ವೆಜ್ ರೆಸ್ಟೋರೆಂಟು, ನಾನ್ ವೆಜ್ ರೆಸ್ಟೋರೆಂಟ್ ಇದೆ. ಈ ಫೆಸಿಲಿಟಿ ಕೊಪ್ಪಳ ಜಿಲ್ಲೆಯಲ್ಲೇ ಅತ್ಯಂತ ದೊಡ್ಡ ರಿಸಾರ್ಟ್ ಅಂತ ಹೇಳೋಕ್ಕೆ ನನಗೆ ಹೆಮ್ಮೆ ಆಗುತ್ತೆ. ರಿಸಾರ್ಟ್ನಲ್ಲಿ ಒಂದು 2-3 ನಾವು ಪ್ಯಾಕೇಜ್ಗಳು ಮಾಡಿದ್ದೇವೆ. 1200 ರೂಪಾಯಿ 1200 ಕೊಟ್ಟರೆ ರೂಮ್ಸು ವಿತ್ ಮೀಲ್ಸು, 24 ಅವರ್ಸ್ ಅವರಿಗೆ ಸ್ಟೇಯಿಂಗ್ ಇರೋಕ್ಕೆ, ಎಲ್ಲ ಗೇಮ್ಸ್ಗಳು, ರೇನ್ ಡ್ಯಾನ್ಸು ಎಲ್ಲ ಅವ್ರಿಗೆ ಫೆಸಿಲಿಟಿ ಕೊಡಕತ್ತೀವಿ. ಆಮೇಲೆ 500 ಕೊಟ್ಟರೆ ಅವ್ರಿಗೆ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಎಂಜಾಯ್ ಮಾಡ್ಬೋದು. ಅಂದರೆ ಬೆಳಗ್ಗೆಯಿಂದ ಯಾರು ಬೇಕಾದ್ರೂ ಬಂದು ಎಂಜಾಯ್ ಮಾಡ್ಬೋದು. ಫುಡ್ ಅವರಿಗೆ ಒಂದು ಸ್ನ್ಯಾಕು, ಒಂದು ಫುಡ್ ಇದೆ, ಒಂದು ವೆಲ್ಕಮ್ ಡ್ರಿಂಕ್ಸ್ ಇದೆ.